ಲಾಸ್ಟ್ ಇಯರು ರೂಪೇಶ್ ಬರ್ತಡೇ ಎಲೆಕ್ಷನ್ ದಿನ ಆಯಿತು. ಸೊ ಹೊರಗಡೆ ಎಲ್ಲೂ ಕೂಡ ಹೋಗೋದಕ್ಕಾಗಿರಲಿಲ್ಲ. ಆಗ್ಲಿಂದನೂ ಕೂಡ ಕೇಳ್ತಾ ಇದ್ದೆ, ನನಗೆ ಈ ಸಲ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು, ಡೆಕೋರೇಟ್ ಮಾಡಬೇಕು ಅಂತ ಹೇಳಿ. ಸರಿ ಇನ್ನೇನು ಮಾಡೋದು, ಡೆಕೋರೇಟ್ ಮಾಡಿರೋಂಥ ಪ್ಲೇಸ್ಗೆ ಹೋಗ್ಬಿಡೋಣ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸೆಲೆಬ್ರೇಷನ್ ಅಡ್ಡನ್ನು ಬುಕ್ ಮಾಡಿದ್ದೆ. ಈ ಸಲ ಬರ್ತಡೇ ದಿನ ಇನ್ನೊಂದು ವಿಶೇಷ ಏನಂತ ಹೇಳಿದೆ, ಪ್ರತಿಮಾ ಆಂಟಿ ಹಾಗೆ ಶ್ರೀಧರ್ ಅಂಕಲ್ದು ಆ್ಯನಿವರ್ಸರಿ ಬೇರೆ ಇತ್ತು. ಸರಿ ಅವ್ರು ಕೊಡೋ 1 ಅವರಲ್ಲಿ ಎರಡನ್ನೂ ಕೂಡ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಹೋದರೆ ಆಲ್ರೆಡಿ ಹೋಗೋ ಅಷ್ಟರಲ್ಲೇನೋ 15 ಮಿನಿಟ್ ಲೇಟು. ಇನ್ನು ಉಳಿದಿರೋ 45 ಮಿನಿಟ್ಸಲ್ಲಿ ಬೇಗ ಬೇಗ ಕೇಕ್ ಕಟ್ ಮಾಡಿ ಸ್ನ್ಯಾಕ್ಸ್ ತಿನ್ಕೊಂಡು ಒಂಚೂರು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರೆ ಹೋಗ್ತಾ ಇದ್ದಂಗೆ ಸ್ನ್ಯಾಕ್ಸ್ ಎಲ್ಲ ಅಲೋ ಇಲ್ಲ ಅಂತಂದರು. ಸರಿ ಇನ್ನೇನು ಮಾಡೋದು, ಬೇಗ ಬೇಗ ಕೇಕ್ ಕಟ್ ಮಾಡಿ ಈ ಕಡೆ ನಮ್ಮ ವುಮೆನ್ಸ್ ಕ್ಲಬ್ಬು, ಆ ಕಡೆ ಈ ಚಿಂಟುಗಳು ಎಲ್ಲರೂ ಸೇರ್ಕೊಂಡು ಒಂಚೂರು ಡ್ಯಾನ್ಸ್ ಎಲ್ಲನೂ ಕೂಡ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡೋದು. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಟೈಮ್ ನೋಡಿದ್ರೆ ಆಲ್ರೆಡಿ 45 ಮಿನಿಟ್ಸ್ ಆಗೋಗಿತ್ತು. ಸರಿ ತಂದಿರೋ ಸ್ನ್ಯಾಕ್ಸ್ ಎಲ್ಲ ಮತ್ತೆ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಟೋ ಟೈಮಲ್ಲಿ ಪಾಪ ಪರಿ ಬಂದಳು. ಸರಿ ಅವ್ರೂ ಒಂದೆರಡು ಫೋಟೋಸ್ನೆಲ್ಲ ತಗೊಂಡಿರೋ ಸ್ನ್ಯಾಕ್ಸ್ ಎಲ್ಲನೂ ಕೂಡ ರಿಟರ್ನ್ ತೊಗೊಂಡು ಮನೆಗೆ ಬಂದು. ಇದ್ರ ಮಧ್ಯೆ ಶ್ರೀಧರ್ ಅಂಕಲು ಹಾಗೆ ಪ್ರತಿಮಾ ಆಂಟಿ ಇಬ್ಬರೂ ಕೂಡ ಅವರು 36 ವರ್ಷದ ಎಕ್ಸ್ಪೀರಿಯೆನ್ಸ್ನ ಹೇಳ್ಕೊಂಡು ಒಬ್ರಿಗೊಬ್ರು ಕಾಲು ಹೇಳ್ಕೊತಾ ಇದ್ರು. ಇದನ್ನು ನೋಡಿಕೊಂಡು ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹುಡುಗರುಗಳು ತಂದಿರೋ ಗಿಫ್ಟ್ನೆಲ್ಲನೂ ಕೂಡ ರೂಪೇಶ್ ಕೊಟ್ಟು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು. ಇದ್ರ ಜೊತೆಗೆ ನಾವು ಇನ್ನೂ ಹೇಗೆಲ್ಲ ಎಂಜಾಯ್ ಮಾಡಿದ್ದೀವಿ ಅನ್ನೋದನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಲಾಂಗ್ ವಿಡಿಯೋನ ಚೆಕ್ ಮಾಡಬೇಕು.